ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಭಾಳ ದಿನದ ನಂತರ ಮತ್ತೆ ವಾಪಸ್ ಬಂದೆ. ಸೊ ಗ್ಯಾಪ್ ತಗೊಂಡಿದ್ರಾ? ನೀವೆಲ್ಲರೂ ನನ್ನ ವಿಡಿಯೋನ ಮಿಸ್ ಮಾಡ್ಕೊಂಡ್ರಿ ಅಂತ ನಾನು ಅನ್ಕೋತೀನಿ. ಎನಿವೇ ಆ್ಯಕ್ಚುಲಿ ನನಗೂ ಸ್ವಲ್ಪ ಟೈಮ್ ಬೇಕಿತ್ತು. ತುಂಬಾನೇ ಹುಷಾರಿರಲಿಲ್ಲ. ಹಾಗೆ ಕೂಡ ಗುಡ್ ನ್ಯೂಸ್ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಲಾಸ್ಟ್ ವಿಡಿಯೋನಲ್ಲಿ ನಾನು ಎಲ್ರಿಗೂ ಅನೌನ್ಸ್ ಮಾಡಿದ್ದೆ. ಸೊ ಆ ವಿಷಯ ಏನು ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬನ್ನಿ. ನಮ್ಮ ಸಿಯಾ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಎಲ್ಗಂದ್ರೆ ಹಾಸ್ಪಿಟಲಿಗೆ ಬಂದಿರೋದು ನಾವು. ಆಲ್ರೆಡಿ ಸ್ವಲ್ಪ ಸ್ವಲ್ಪ ಗೊತ್ತಾಯ್ತು ಅನ್ಕೋತೀನಿ ಇಲ್ಲಿಗೆ ಬಂದ ತಕ್ಷಣ. ಸೊ ಸಿಯಾ ಅಕ್ಕ ಆಗ್ತಾ ಇದ್ದಾಳೆ. ಸೊ ನಮ್ಮ ಫ್ಯಾಮಿಲಿ ಬಂದು ಈ ವರ್ಷ 4 ಜನ ಆಗ್ತಾ ಇದ್ದೀವಿ. ಇದೇ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ನಿಮ್ಮೆಲ್ರಿಗೂ ನಾನು ಹೇಳಕ್ ಹೊರಟಿದ್ದೀನಿ. ಮೊದಲಿಗೆ ಸಾಯಿಬಾಬಾನಲ್ಲಿ ಪ್ರಾರ್ಥನೆ ಮಾಡ್ತಾ ಫಸ್ಟ್ ಡೇ ಡಾಕ್ಟರ್ ಹತ್ರ ಹೋಗಿದ್ವಿ. ಆ್ಯಕ್ಚುಲಿ ನಾನು ಚೆಕ್ ಮಾಡ್ಕೊಂಡಾಗ ನನಗೆ ತುಂಬ ಕನ್ಫ್ಯೂಷನ್ ಇತ್ತು ಈ ಸಲ ಬಂದು. ಅದು ಪಾಸಿಟಿವು ಹೌದೋ ಅಲ್ಲೋ ಅಂತಾನೆ ಅನಿಸ್ಬಿಟ್ಟಿತ್ತು. ಆ್ಯಕ್ಚುಲಿ ಯಾಕೆ ಬರ್ತಿದೆ ಅಂತಾನೆ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ಡಾಕ್ಟರ್ ಕೂಡ ಒಂದು ಟ್ವಿಸ್ಟ್ ಕೊಟ್ಬಿಟ್ರು. ಫೈನಲಿ ನಾವು 3 ಜನ 4 ಜನ ಆಗ್ತಾ ಇದ್ದೀವಿ. ಸೊ ಸಿಯಾ ಆ ವಿಷಯ ಕಂಡು ತುಂಬ ಡಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಲು. ಹಾಗೆ ಡಾಕ್ಟರ್ ನಾನು ಟ್ವಿಸ್ಟ್ ಕೊಟ್ಟರು ಅಂತ ಹೇಳಿದ್ನಲ್ವಾ, ಏನಂದರೆ ಫಸ್ಟ್ ಡೇ ನಾವು ಸ್ಕ್ಯಾನಿಂಗಿಗೆ ಹೋಗಿದ್ವಿ. ಸೊ ಡಾಕ್ಟರ್ ಏನು ಹೇಳಬೇಕು, ಸ್ಯಾಕ್ ಕಾಣಿಸ್ತಾನೆ ಇಲ್ಲ ಅಂದ್ಬಿಟ್ರು. ನನಗೆ ಇದು ನೋಡಿದರೆ ಪಾಸಿಟಿವ್ ಬಂದ್ಬಿಟ್ಟಿದೆ. ಇನ್ನು ಸ್ಯಾಕ್ ಕಾಣಿಸ್ತಾ ಇಲ್ಲ ಇವರು ಅಂತ ಹೇಳಿದ್ರು ಅಂತ ತುಂಬಾ ಭಯ ಆಗಿತ್ತು. ನಾನು ಆ್ಯಕ್ಚುಲಿ 2 ಡೇಸ್ ನಿದ್ದೆನೇ ಮಾಡಿಲ್ಲ. ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಫಸ್ಟ್ ಡೇ ಎಲ್ಲ ಬ್ಲಡ್ ಎಲ್ಲ ತೊಗೊಂಬಿಟ್ರು. HCG ಟೆಸ್ಟ್ ಎಲ್ಲ ಹೇಳಿದ್ರು. ಸೊ ಅದು ರಿಪೋರ್ಟ್ ಬರಲಿಕ್ಕೆ 24 ಅವರ್ಸೇ ಆಗೋಯ್ತು. ಆ ಟೆಸ್ಟ್ ಮಾಡಿಸಿದ್ಮೇಲೆ 1 ಡೇವರೆಗೂ ನಾನು ವೇಟ್ ಮಾಡಿದ್ದೀನಿ. ಆಮೇಲೆ ಗೊತ್ತಾಯಿತು ಐ ವಾಸ್ ಪ್ರೆಗ್ನೆಂಟ್ ಅಂತ. ಆ್ಯಕ್ಚುಲಿ 5 ವೀಕ್ಸ್ ನಡೀತಾ ಇತ್ತು. ಆ ರಿಪೋರ್ಟಲ್ಲಿ ಬಂದಿದ್ದು. ಹಾಗೆ ಪ್ರವಿ ರಿಪೋರ್ಟ್ ಇಸ್ಲಿಕ್ಕೆ ಹೋಗಿದ್ರು ಹಾಸ್ಪಿಟಲ್‌ಗೆ. ಹಾಗೆ ಡಾಕ್ಟ್ರೇ ಹೇಳಿದ್ರಂತೆ ಮತ್ತೆ ಕರ್ಕೊಬನ್ನಿ ಸ್ಕ್ಯಾನಿಂಗ್ ಮಾಡೋಣ ಅಂತ. ಇಲ್ಲಿ ಬೆಂಗಳೂರಲ್ಲಿ ಏನು ಸ್ಕ್ಯಾಮೋ ಏನೋ ಅಪ್ಪ! ಡಾಕ್ಟರ್ ಅಂತೂ ತುಂಬ ಸ್ಕ್ಯಾಮ್ ಮಾಡ್ತಾರಂತ ನಾನು ಅನ್ಕೊಂಬಿಟ್ಟೆ. ನೋಡಿ ನಾವು 10th ಹಾಸ್ಪಿಟಲ್‌ಗೆ ಹೋಗಿದ್ವಿ. ಹಾಗೆ 11ಗೆ ಸ್ಯಾಕ್ ಕಾಣಿಸ್ತಾ ಇದೆ ಅಂತೆ. 10th ಕೂಡ ನಮಗೆ ಸ್ಕ್ಯಾನ್ ಮಾಡಿದ್ರು. ಅದ್ರಲ್ಲೇನು ನೋ ಸ್ಯಾಕ್ ನಾಟ್ ಸೀನ್ ಅಂತ ಕೊಟ್ಟಿದ್ದಾರೆ ನೋಡಿ ರಿಪೋರ್ಟಲ್ಲಿ ತಳಗಡೆ. ಸೊ ಇಷ್ಟೊಂದು ಬಿಲ್ ಫಸ್ಟ್ ಡೇನೇ ಆಗೋಯ್ತು. ನಮ್ಮದು 2 ಡೇಸ್‌ಗೆನೆ 12,000 ಡಮಾರ್ ಆಗೋಯ್ತು. ಸೊ ಎಲ್ಲ ರಿಪೋರ್ಟ್ಸೂ ಬಂದಿತ್ತು ಆಲ್ಮೋಸ್ಟ್. ಇದೆಲ್ಲ ಬಿಲ್ಲು. ಎಲ್ಲ ಟೆಸ್ಟ್ ಕೂಡ ಆಗೋಯ್ತು. ಇನ್ನು ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಹೇಳಿದ್ದಾರೆ. ನಾನು ಅನ್ಕೊಂಬಿಟ್ಟೆ ಇನ್ನು ಬೆಂಗಳೂರಲ್ಲಿ ಚೆಕಪ್ ಮಾಡಿಸೋದೇ ಬೇಡ ಅಂತ ಡಿಸೈಡ್ ಆಗಿಬಿಟ್ಟೆ. ಅಷ್ಟೊಂದು ನಂಗೆ ಬೇಜಾರಾಗೋಯ್ತು ಅಷ್ಟೊಂದು ದುಡ್ಡು ಹೋಗಿದ್ದಕ್ಕೆ. ಸೊ ನೀವು ಬೆಂಗಳೂರಲ್ಲಿದ್ದೀರಾ? ಯಾವ ಹಾಸ್ಪಿಟಲ್ ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ? ನನಗೆ ಸಜೆಸ್ಟ್ ಮಾಡಿ ಆಯಿತಾ? ಸೊ ನನಗೆ ಈ ಪ್ರೆಗ್ನೆನ್ಸಿಲಿ ತುಂಬ ಸಿಮ್ಟಮ್ಸ್ ತುಂಬಾ ಚೇಂಜ್ ಇದೆ. ಏನಿದೆ ಅಂದರೆ ಸಿಯಾನ್ ಪ್ರೆಗ್ನೆನ್ಸಿ ತುಂಬಾ ಎಂಜಾಯ್ ಮಾಡಿದ್ದೆ ನಾನು. ಈ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಸುಸ್ತು, ವಾಮಿಟಿಂಗು ಎಲ್ಲನೂ ಆಗ್ತಾ ಇದೆ. ಹಾಗೆ ನನಗಂತ 1 ಅವರ್ ಕೂಡ ಸಿಗ್ತಾಯಿಲ್ಲ. ಯಾಕಂದರೆ ನಮ್ಮ ಜೊತೆ ಸಿಯಾ ಬೇರೆ ಇದ್ದಾಳಲ್ವಾ ಅದಕ್ಕೆ. ಇನ್ನು ನಾನೇ ಊಟ ಮಾಡ್ಕೊಂಬಿಟ್ಟು ಅದನ್ನೇ ತಿನ್ನಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಜೊತೆಲಿ ಬೇರೆ ಯಾರೂ ಇಲ್ಲ. ನಾನು ಪ್ರವಿ, ಸಿಯಾ ಅಷ್ಟೇ ಅಲ್ವಾ. ಸೊ ಪ್ರವಿನೂ ಅವ್ರಿಗೆ ಬರೋ ಅಡುಗೆನ ಮಾಡಿ ಹೆಲ್ಪ್ ಮಾಡ್ತಾರೆ ನನಗೆ. ಹಾಗೆ ನಾನು ಕೂಡ ಅಡುಗೆ ಮಾಡ್ತಾ ಮಾಡ್ತಾ ಅಲ್ಲೇ ಒಂದು ಚೇರ್ ಹಾಕ್ಕೊಂಬಿಡ್ತೀನಿ. ಅಷ್ಟು ತಲೆ ತಿರುಗಿಬಿಡುತ್ತೆ. ಆ ಥರ ಲೈಫ್ ಸ್ಟೈಲ್ ನಡೀತಾ ಇದೆ ಇವಾಗ. ಸೊ ಇವಾಗ 3 ಮಂತ್ಸ್ ನನಗೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಸುಸ್ತಾಗ್ತಾ ಇದೆ. ನೋಡಿ ಸ್ಯಾಕ್ ಕಾಣಿಸ್ತಾ ಇತ್ತು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ 11ಗೆ, 10ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. 1 ಡೇಗೆ ಸ್ಯಾಕ್ ಬಂದ್ಬಿಡುತ್ತಾ? ಸೊ 2 ಸಲ ಸ್ಕ್ಯಾನ್ ಮಾಡಿ ಅವ್ರಿಗೆ ಅಮೌಂಟ್ ತೊಗೋಬೇಕಿತ್ತು ಅಂತ ಆ ಥರ ಮಾಡಿದ್ರು ಅಂತ ನನಗನ್ನಿಸ್ತು. ಮತ್ತೆ ಬೇರೆ 15 ಡೇಸ್‌ಗೆ ಬನ್ನಿ ಅಂತ ಅಂತಿದ್ದಾರೆ. ನಾವು ದಾವಣಗೆರೆಯಲ್ಲಿ ತೋರಿಸುವಾಗ 1 ಮಂತಿಗೆ ಕರೀತಾ ಇದ್ರು. ಸೊ ನಾವು ನೆಕ್ಸ್ಟ್ ಚೆಕಪ್‌ನ ದಾವಣಗೆರೆಯಲ್ಲಿ ಕೂಡ ಮಾಡಿಸಿದ್ವಿ. ಆ ಡಾಕ್ಟರ್ ಬಂದು ಎಲ್ಲ ನಾರ್ಮಲ್, ಇನ್ನು 1 ಮಂತಿಗೆ ವಿಸಿಟಿಗೆ ಬನ್ನಿ ಅಂತ ಹೇಳಿದ್ರು. ಬಟ್ ಬೆಂಗಳೂರು ಡಾಕ್ಟ್ರು ಬಂದು ತುಂಬಾನೇ ತಲೆ ತಿಂದ್ಬಿಟ್ಟಿದ್ರು ನನಗೆ ಫಸ್ಟ್ ಡೇನೇ. ಸೊ ರಿಪೋರ್ಟ್ಸ್ ಎಲ್ಲ ಬ್ಲಡ್ಡು, ಶುಗರು ಎಲ್ಲಾನು ಚೆಕ್ ಮಾಡ್ತಾರಲ್ವಾ. ಸೊ ಎಲ್ಲ ಟೆಸ್ಟ್ ಕೂಡ ಆಯಿತು. ಎಲ್ಲ ನಾರ್ಮಲ್ ಇದೆ. ನಮ್ಮ ಸಿಯಾ ಬೇರೆ ನನಗೆ ಪಾಪು ಬೇಕು ಅಂತ ಎಲ್ಲಿ ಹೋದರೂ ಪಾಪು ಕಾಣಿಸ್ಬಿಟ್ರೆ ನಿಂತ್ಕೊಬಿಡ್ತಿದ್ಲು. ಇನ್ನು ಅವಳಿಗೆ ತಂಗಿನೋ ತಮ್ಮನೋ ಬರ್ತಾ ಇದೆ. ಸೊ ಈ ಇಯರು ತುಂಬ ಖುಷಿ ಆಗ್ತಾಳೆ ಅಂತ ನಾನು ಅನ್ಕೋತೀನಿ. ಹಾಗೆ ಕಷ್ಟ ಮಾತ್ರ ಏನು ಸಿಕ್ಕಾಪಟ್ಟೆ ಆಗ್ತಾ ಇದೆ ಅವಳನ್ನ ಹಿಡ್ಕೊಂಡು ಮಾಡ್ಕೊಳ್ಳೋದು. ಇನ್ನು ಮುಂದೆ ಲೈಫು ದೇವ್ರು ಹೆಂಗೆ ಕೊಡ್ತಾನೋ ಹಂಗೆ ಹೋಗೋದು ಅಷ್ಟೇ. ಬಟ್ ಒಬ್ಬೊಬ್ಬರೇ ಇರೋರ್ದು ಲೈಫ್ ಹೇಗಿರುತ್ತೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ.
ನೋಡಿ ಎಷ್ಟೊಂದು ಟ್ಯಾಬ್ಲೆಟ್ಸ್ ಬೇರೆ ಬರ್ದಿದ್ದಾರೆ ಬ್ಯಾಂಗ್ಳೂರ್ ಡಾಕ್ಟರು. ನೋಡಿ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಈ ಸುದ್ದಿ ನಿಮ್ಗೂ ಕೂಡ ಖುಷಿ ಕೊಡ್ತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬೈ ಬೈ.